ಸಮಸ್ತ ಒನ್ ಇಂಡಿಯಾ ವೀಕ್ಷಕರಿಗೆ ನಮಸ್ಕಾರ. ನಾನು ಗೌತಮ್ ಹೆಗ್ಡೆ. ಕರ್ನಾಟಕ ರಾಜಕೀಯ, ಶಿಕ್ಷಣ ಮತ್ತು ಕೈಗಾರಿಕಾ ಕ್ಷೇತ್ರಗಳಲ್ಲಿ ಆಳವಾದ ಹೆಸರನ್ನ ಮಾಡಿ ಗುರುತು ಮೂಡಿಸಿದ ಹೆಸರೊಂದಿದ್ರೆ ಅದು ಶಾಮನೂರು ಶಿವಶಂಕರಪ್ಪ. 1931 ಜೂನ್ 16ರಂದು ದಾವಣಗೆರೆಯಲ್ಲಿ ಜನಿಸಿದ ಶಿವಶಂಕರಪ್ಪ ಸರಳ ಬದುಕಿನಿಂದ ಆರಂಭಿಸಿ ರಾಜ್ಯದ ಅತ್ಯಂತ ಹಿರಿಯ ಹಾಗೂ ಪ್ರಭಾವಿ ರಾಜಕಾರಣಿಗಳಲ್ಲಿ ಒಬ್ಬರಾಗಿ ಬೆಳೆದವರು. ಯೌವನದಲ್ಲೇ ಸಮಾಜ ಸೇವೆಯತ್ತ ಆಕರ್ಷಿತರಾದ ಇವರು ಜನರ ಸಮಸ್ಯೆಗಳನ್ನ ಸ್ಪಂದಿಸುವ ಮನಸ್ಸು ಹಾಗೂ ಸಂಘಟನೆಯ ಶಕ್ತಿಯಿಂದ ರಾಜಕೀಯಕ್ಕೆ ಪ್ರವೇಶಿಸಿದರು. ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತನಾಗಿ ಬೆಳೆದ ಅವರು ಕಾಲಕ್ರಮೇಣ ಹಿರಿಯ ಕಾಂಗ್ರೆಸ್ಸಿಗರಾಗಿ ಗುರುತಿಸಿಕೊಂಡರು. ಕಳೆದ 3 ದಶಕಗಳ ಕಾಲ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಖಜಾಂಚಿಯಾಗಿ ಪಕ್ಷದ ಆರ್ಥಿಕ ಶಿಸ್ತು ಮತ್ತು ಸಂಘಟನೆಗೆ ಭದ್ರ ಆಧಾರವಾಗಿದ್ರು. ದಾವಣಗೆರೆ ಅವರ ರಾಜಕೀಯ ಶಕ್ತಿಯ ಕೇಂದ್ರ. ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಿಂದ ಅನೇಕ ಬಾರಿ ಜನರ ವಿಶ್ವಾಸ ಗಳಿಸಿ ಅವರು 2008ರಿಂದ 2025ರವರೆಗೆ ಕರ್ನಾಟಕ ವಿಧಾನಸಭೆಯ ಸದಸ್ಯರಾಗಿ ಸೇವೆಯನ್ನ ಸಲ್ಲಿಸಿದ್ರು. ರಾಜ್ಯ ವಿಧಾನಸಭೆಯ ಅತ್ಯಂತ ಹಿರಿಯ ಸದಸ್ಯ ಎಂಬ ಗೌರವವು ಅವರ ಪಾಲಾಗಿದೆ. 1998-99ರಲ್ಲಿ ದಾವಣಗೆರೆ ಲೋಕಸಭಾ ಕ್ಷೇತ್ರದಿಂದ ಸಂಸತ್ ಸದಸ್ಯರಾಗಿಯೂ ಆಯ್ಕೆಯಾಗಿ ರಾಷ್ಟ್ರ ರಾಜಕಾರಣದಲ್ಲೂ ತಮ್ಮ ಹೆಜ್ಜೆಯ ಗುರುತನ್ನ ಮೂಡಿಸಿದ್ರು. 2013ರಿಂದ 2016ರ ಅವಧಿಯಲ್ಲಿ ಕರ್ನಾಟಕ ಸರ್ಕಾರದ ತೋಟಗಾರಿಕೆ ಮತ್ತು ಕೃಷಿ ಮಾರುಕಟ್ಟೆ ಸಚಿವರಾಗಿ ಕಾರ್ಯವನ್ನು ನಿರ್ವಹಿಸಿದ ಅವರು ರೈತರು, ಬೆಳೆಗಾರರು ಮತ್ತು ಮಾರುಕಟ್ಟೆ ವ್ಯವಸ್ಥೆಯ ಬಲವರ್ಧನೆಗೆ ಒತ್ತನ್ನ ನೀಡಿದ್ರು. ನೆಲದ ವಾಸ್ತವವನ್ನ ಅರಿತ ರಾಜಕಾರಣಿಯಾಗಿದ್ದ ಅವರು ತಮ್ಮ ನೆಲದ ವಾಸ್ತವವನ್ನ ಅರಿತ ರಾಜಕಾರಣಿಯಾಗಿದ್ದ ಅವರು ಮಾತಿಗಿಂತ ಕೆಲಸದಲ್ಲಿ ನಂಬಿಕೆಯನ್ನ ಇಟ್ಟಿದ್ರು. ರಾಜಕೀಯ ಮಾತ್ರವಲ್ಲ, ಶಿಕ್ಷಣ ಕ್ಷೇತ್ರದಲ್ಲೂ ಶಾಮನೂರು ಶಿವಶಂಕರಪ್ಪ ಅವರ ಕೊಡುಗೆ ಅಪಾರವಾಗಿದೆ. ಪ್ರಸಿದ್ಧ ಶಿಕ್ಷಣ ತಜ್ಞರಾಗಿದ್ದ ಅವರು ಬಾಪೂಜಿ ಶೈಕ್ಷಣಿಕ ಸಂಘದ ಅಧ್ಯಕ್ಷರಾಗಿ ಸಾವಿರಾರು ವಿದ್ಯಾರ್ಥಿಗಳ ಭವಿಷ್ಯಕ್ಕೆ ದಾರಿಯನ್ನ ತೋರಿದವರು. ಬಾಪೂಜಿ ಇಂಜಿನಿಯರಿಂಗ್ ಮತ್ತು ತಂತ್ರಜ್ಞಾನ ಸಂಸ್ಥೆ ಸೇರಿದಂತೆ ಅನೇಕ ವೃತ್ತಿಪರ ಶಿಕ್ಷಣ ಸಂಸ್ಥೆಗಳು ಅವರ ದೃಷ್ಟಿಕೋನದ ಫಲ. ಶಿಕ್ಷಣವೇ ಸಮಾಜದ ನಿಜವಾದ ಶಕ್ತಿ ಎಂಬ ನಂಬಿಕೆಯನ್ನ ಅವರು ತಮ್ಮ ಬದುಕಿನಲ್ಲಿ ಅಳವಡಿಸಿಕೊಂಡಿದ್ರು. ಕೈಗಾರಿಕಾ ಕ್ಷೇತ್ರದಲ್ಲೂ ಅವರು ಯಶಸ್ವಿ ಉದ್ಯಮಿಯಾಗಿದ್ರು. ಶಾಮನೂರು ಗ್ರೂಪ್ ಮೂಲಕ ಸಕ್ಕರೆ ಕಾರ್ಖಾನೆ ಮತ್ತು ಡಿಸ್ಟರಿಗಳನ್ನ ಸ್ಥಾಪಿಸಿ ಸ್ಥಳೀಯ ಉದ್ಯೋಗ ಸೃಷ್ಟಿಗೆ ಕಾರಣವಾದವರು. ಕ್ರಿಕೆಟ್ ಮೇಲಿನ ಆಸಕ್ತಿಯಿಂದ 2009-10ರ ಕರ್ನಾಟಕ ಪ್ರೀಮಿಯರ್ ಲೀಗ್ ನಲ್ಲಿ ಶಾಮನೂರು ದಾವಣಗೆರೆ ಡೈಮಂಡ್ಸ್ ತಂಡದ ಅಧ್ಯಕ್ಷ ಹಾಗೂ ಮಾಲೀಕರಾಗಿಯೂ ಕಾರ್ಯವನ್ನ ನಿರ್ವಹಿಸಿದ್ರು. ಸಾಂಸ್ಕೃತಿಕ ಕ್ಷೇತ್ರಕ್ಕೂ ತಮ್ಮ ಸ್ಪರ್ಶವನ್ನ ನೀಡಿದ ಅವರು 1970ರ ಕನ್ನಡ ಚಲನಚಿತ್ರ ಬೋರೇಗೌಡ ಬೆಂಗಳೂರಿಗೆ ಬಂದ ಚಿತ್ರದ ಸಹ ನಿರ್ಮಾಪಕರಾಗಿದ್ರು. ಅಖಿಲ ಭಾರತ ವೀರಶೈವ ಮಹಾಸಭಾದ ಅಧ್ಯಕ್ಷರಾಗಿ ಲಿಂಗಾಯತ ಸಮುದಾಯದ ಸಾಮಾಜಿಕ ಮತ್ತು ಶೈಕ್ಷಣಿಕ ಏಳಿಗೆಗೂ ಶ್ರಮಿಸಿದವರು. ಸಮುದಾಯದ ಗೌರವ, ಶಿಕ್ಷಣ ಮತ್ತು ಸಂಘಟನೆಗೆ ಅವರ ಕೊಡುಗೆ ಮರೆಯಲಾಗದಷ್ಟಿದೆ. ವೈಯಕ್ತಿಕ ಜೀವನದಲ್ಲಿ ಶಾಮನೂರು ಶಿವಶಂಕರಪ್ಪ ಒಬ್ಬ ಕುಟುಂಬ ಪ್ರಿಯ. ದಿವಂಗತ ಪತ್ನಿ ಶ್ರೀಮತಿ ಎಸ್ ಪಾರ್ವತಮ್ಮ ಅವರೊಂದಿಗೆ ಸುಸಂಸ್ಕೃತ ಕುಟುಂಬ ಕಟ್ಟಿದವರು. ಅವರ ಪುತ್ರ ಎಸ್ ಮಲ್ಲಿಕಾರ್ಜುನ್ ಇಂದು ಕರ್ನಾಟಕ ಸರ್ಕಾರದ ತೋಟಗಾರಿಕೆ ಹಾಗೂ ಗಣಿ ಮತ್ತು ಭೂಮಿ ವಿಜ್ಞಾನ ಸಚಿವರಾಗಿದ್ದಾರೆ. ದಾವಣಗೆರೆ ಉತ್ತರ ಕ್ಷೇತ್ರದ ಶಾಸಕರಾಗಿದ್ದಾರೆ. ತಂದೆಯ ಹೆಜ್ಜೆ ಗುರುತುಗಳನ್ನೇ ದಾರಿಯನ್ನಾಗಿಸಿಕೊಂಡು ಸಾರ್ವಜನಿಕ ಜೀವನದಲ್ಲಿ ಮುಂದುವರೆದಿದ್ದಾರೆ. 2025ರ ಡಿಸೆಂಬರ್ 14ರಂದು ತಮ್ಮ 94ನೇ ವಯಸ್ಸಿನಲ್ಲಿ ಬೆಂಗಳೂರಿನಲ್ಲಿ ಬಹು ಅಂಗಾಂಗ ವೈಫಲ್ಯದಿಂದ ಶಾಮನೂರು ಶಿವಶಂಕರಪ್ಪ ಅವರು ವಿಧಿವಶರಾಗಿದ್ದಾರೆ. ಆದ್ರೆ ಅವರು ಬಿಟ್ಟೋಗಿರುವ ಸೇವಾ ಪರಂಪರೆ, ಶಿಕ್ಷಣ ಸಂಸ್ಥೆಗಳು, ರಾಜಕೀಯ ಮೌಲ್ಯಗಳು ಮತ್ತು ದಾವಣಗೆರೆಯ ಜನಮನದಲ್ಲಿ ಉಳಿದಿರುವ ಪ್ರೀತಿ ಇವೆಲ್ಲವನ್ನು ಅವರು ಸದಾ ಜೀವಂತವಾಗಿರಿಸುವಂತೆ ಮಾಡಿದ್ದಾರೆ. ಶಾಮನೂರು ಶಿವಶಂಕರಪ್ಪ ಅವರ ಜೀವನ ಒಂದು ಪೀಳಿಗೆಗೆ ಪ್ರೇರಣೆ. ಅಧಿಕಾರಕ್ಕಿಂತ ಸೇವೆ, ಸಂಪತ್ತಿಗಿಂತ ಸಮಾಜ, ರಾಜಕೀಯಕ್ಕಿಂತ ಮೌಲ್ಯಗಳನ್ನ ಮೆಟ್ಟಿಲು ಮಾಡಿಕೊಂಡು ನಾಯಕನಾಗಿ ಬೆಳೆದಿದ್ದಾರೆ. ಅವರು ಕನ್ನಡ ನಾಡಿನ ಇತಿಹಾಸದಲ್ಲೇ ಶಾಶ್ವತ ಸ್ಥಾನವನ್ನ ಪಡೆದಿರುವ ವ್ಯಕ್ತಿಯಾಗಿ ಉಳಿದಿದ್ದಾರೆ. ಇವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ನಾವೆಲ್ಲರೂ ಕೂಡ ಪ್ರಾರ್ಥನೆ ಮಾಡೋಣ. ಧನ್ಯವಾದಗಳು.